ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಿನಕ್ಕೊಂದು ಆರೋಪ ಮಾಡ್ತಾ ಇರುವಂತಹ ಕೇಂದ್ರದ ಹಾಲಿ ಸಚಿವ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಕೆಟ್ಟ ದಿನಗಳು ಶುರುವಾಗಿವೆ. ಸತ್ತವರ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭೂಮಿಯನ್ನ ಡಿನೋಟಿಫೈ ಮಾಡಿದ್ದಾರೆ, ಆ ಮೂಲಕ ಲೂಟಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುಳ್ಳು ಆರೋಪ ಮಾಡಿದಂತಹ ಕುಮಾರಸ್ವಾಮಿ ಅವರ ವಿರುದ್ಧವೇ ಭಾರಿ ಭೂ ಅಕ್ರಮದ ದಾಖಲೆಯೊಂದು ಇದೀಗ ಬಹಿರಂಗಗೊಂಡಿದೆ. 2006 ಫೆಬ್ರವರಿಯಿಂದ 2007 ಅಕ್ಟೋಬರ್ 9ನೇ ತಾರೀಕಿನವರೆಗೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಾರೆ. ಆ ವೇಳೆ ಅಂದ್ರೆ 2007 ಆಗಸ್ಟ್ 22ನೇ ತಾರೀಕು ಬೆಂಗಳೂರಿನ ರಾಜಾಜಿನಗರದ ನಿವಾಸಿಯಾಗಿರುವಂತಹ ರಾಜಶೇಖರ ಎಂಬುವಂತಹ ವ್ಯಕ್ತಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರವನ್ನ ಬರೆದಿರ್ತಾನೆ. ಅದು ಭೂ ಸ್ವಾಧೀನ ಪಡಿಸಿಕೊಳ್ಳುವಂತಹ ವಿಚಾರದ ಕುರಿತಾಗಿ. ಬೆಂಗಳೂರಿನ ಗಂಗಾನಗರ ಅಥವಾ ಗಂಗೇನಹಳ್ಳಿಯಲ್ಲಿರುವಂತಹ 1 ಎಕರೆ 11 ಗುಂಟೆ ಜಮೀನನ್ನ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂತ ಈ ರಾಜಶೇಖರಯ್ಯ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನ ಬರೆದಿರ್ತಾನೆ. ಸರ್ವೆ ನಂಬರ್ 7/1B 7/1C 7/1D ಯಲ್ಲಿರುವ 1 ಎಕರೆ 11 ಗುಂಟೆ ಜಮೀನು ಅದಾಗಿರತ್ತೆ. ಆ ಪತ್ರದಲ್ಲಿ ರಾಜಶೇಖರಯ್ಯನವರೇ ಹೇಳಿರ್ತಾರೆ ಕುಮಾರಸ್ವಾಮಿ ಅವರಿಗೆ, ಆ ಜಮೀನನ್ನ ಮಠದಹಳ್ಳಿ ಬಡಾವಣೆ ನಿರ್ಮಾಣ ಮಾಡೋ ಸಲುವಾಗಿ BDA ಅಧಿಸೂಚನೆ ಅಂದ್ರೆ ಭೂಸ್ವಾಧೀನ ಅಧಿಸೂಚನೆಯನ್ನ ಹೊರಡಿಸಿ ಆ ಮೂಲಕ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿರುತ್ತೆ. ಆದ್ರೆ ನಮ್ಮ ಕುಟುಂಬದವರು ಈಗ ಆ ಜಮೀನನ್ನ ಇಚ್ಛಿಸಿದ್ದಾರೆ, ಹೀಗಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಎನ್ನುವಂತಹ ವಿಚಾರವನ್ನ ಆ ಪತ್ರದಲ್ಲಿ ಈ ರಾಜಶೇಖರಯ್ಯ ತಿಳಿಸಿರ್ತಾನೆ ಕುಮಾರಸ್ವಾಮಿ ಅವರಿಗೆ. ರಾಜಶೇಖರಯ್ಯ ಅರ್ಜಿಯಲ್ಲಿ ಏನು ಜಮೀನಿನ ಕುರಿತಾಗಿ ಏನು ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ದ, ಅದಕ್ಕೆ ಸಂಬಂಧಿಸಿದ ಕಡತಗಳನ್ನ ಸಲ್ಲಿಸುವಂತೆ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿಯವರ ಸೂಚನೆ ಮೇರೆಗೆ ಆಗ ಸಿಎಂ ಅವರ ಮುಖ್ಯ ಕಾರ್ಯದರ್ಶಿಯಾಗಿದ್ದಂತಹ ರಾಕೇಶ್ ಸಿಂಗ್ ರಿಂದ ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆಯನ್ನ ಕೊಡಲಾಗುತ್ತೆ. ಗಂಗಾನಗರದಲ್ಲಿರುವಂತಹ ಆ 1 ಎಕರೆ 11 ಗುಂಟೆ ಜಾಗ ಏನಿದೆ, ಆ ಜಾಗದ ಕುರಿತಾಗಿ ಏನು ಸಂಬಂಧಪಟ್ಟ ಫೈಲ್ಸ್ ಇದೆ ಅದನ್ನ ತಮ್ಮ ಮುಖ್ಯ ಕಾರ್ಯದರ್ಶಿ ಮುಖಾಂತರ ಆ ಫೈಲ್ಸ್ ಗಳನ್ನೆಲ್ಲ ತರಿಸ್ಕೊಳ್ತಾರೆ ಕುಮಾರಸ್ವಾಮಿ ಅವರು. ಸೊ ಅಲ್ಲಿಂದ ಶುರುವಾಗುತ್ತೆ ಈ ಹಗರಣ. ಕುಮಾರಸ್ವಾಮಿ ಅವರಿಗೆ ಅರ್ಜಿ ಸಲ್ಲಿಸಿದ್ದು 2007 ಆಗಸ್ಟ್ 22ನೇ ತಾರೀಕು. 22ನೇ ತಾರೀಕೆ ಅವತ್ತೇ ಅರ್ಜಿ ಸ್ವೀಕಾರ ಆದ ದಿನವೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗ ಎಲ್ಲ ಕಡತಗಳನ್ನು ತರಿಸ್ಕೊಳ್ತಾರೆ. ವಿಚಿತ್ರ ಅಂದರೆ ಇಲ್ಲಿಂದ ಕುಮಾರಸ್ವಾಮಿಯವರ ಯಶೋಗಾಥೆ, ಅಪರೂಪದ ಯಶೋಗಾಥೆ. ಕುಮಾರಸ್ವಾಮಿಯವರು ಎಷ್ಟು ನಾಜೂಕಾಗಿ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಇವಾಗ ಒಂದು ಗಾದೆ ಇದೆಯಲ್ಲ, ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ತಾರೆ ಅಂಥೇಳಿ, ಆ ಕ್ಯಾಟಗರಿಯ ಕುಮಾರಸ್ವಾಮಿ, ಸೇಮ್ ಕ್ಯಾಟಗರಿ ಕುಮಾರಸ್ವಾಮಿ. ವಿಚಿತ್ರ ಅಂದರೆ ಮುಖ್ಯಮಂತ್ರಿ ಆಗಿದ್ದಂತಹ HD ಕುಮಾರಸ್ವಾಮಿ ಅವರಿಗೆ ರಾಜಶೇಖರಯ್ಯ ಎಂಬ ಅನಾಮಿಕ ಡಿನೋಟಿಫಿಕೇಶನ್ ಅರ್ಜಿ ಸಲ್ಲಿಸಿದ ಕೇವಲ 1 ತಿಂಗಳ ಬಳಿಕ ಆಗಸ್ಟ್ 22ಕ್ಕೆ ಅರ್ಜಿ ಸಲ್ಲಿಕೆ ಮಾಡೋದು ರಾಜಶೇಖರಯ್ಯ. ಸೆಪ್ಟೆಂಬರ್ 10, 2007 ವಿದಿನ್ ಒನ್ ಮಂತ್ ಸೆಪ್ಟೆಂಬರ್ 10, 2007ರಂದು ಇದೇ ಭೂಮಿಯನ್ನು ಈ ಭೂಮಿಯ ಮೂಲ ಮಾಲೀಕರು ಮತ್ತು ಅವರ ಮಕ್ಕಳು, ಭೂಮಿಯ ಮೂಲ ಮಾಲೀಕರು ಅಂತ ಹೇಳಿದ್ರೆ BDA ಸ್ವಾಧೀನಪಡಿಸಿಕೊಂಡಿದ್ದಂತಹ ಭೂಮಿಯ ಮೂಲ ಮಾಲೀಕರು ಮತ್ತು ಅವರ ಮಕ್ಕಳು, ಆಗ ಮುಖ್ಯಮಂತ್ರಿ ಆಗಿದ್ದಂತಹ HD ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಅಂದರೆ HD ಕುಮಾರಸ್ವಾಮಿ ಅವರ ಅತ್ತೆ TS ವಿಮಲಾ ಅವರ ಹೆಸರಿಗೆ ಪವರ್ ಆಫ್ ಅಟಾರ್ನಿಯನ್ನು ಮಾಡಿಕೊಡ್ತಾರೆ. GPAಯನ್ನು ಮಾಡಿಕೊಡ್ತಾರೆ, ಜನರಲ್ ಪವರ್ ಆಫ್ ಅಟಾರ್ನಿ. BDA ಸ್ವಾಧೀನಪಡಿಸಿಕೊಂಡಿದ್ದ ಈ ಭೂಮಿಯನ್ನು HD ಕುಮಾರಸ್ವಾಮಿ ಅತ್ತೆ TS ವಿಮಲಾ ಅವರ ಹೆಸರಿಗೆ GPA ಮಾಡಿಸಿಕೊಳ್ಳುವಾಗ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ಅಕ್ಟೋಬರ್ 9ನೇ ತಾರೀಕು. ಸೊ ಅಕ್ಟೋಬರ್ 9ಕ್ಕೆ ರಾಜೀನಾಮೆ ಕೊಡ್ತಾರೆ. ಹೊಸದಾಗಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಯಡಿಯೂರಪ್ಪನವರು ಅಧಿಕಾರ ಸ್ವೀಕರಿಸಿಕೊಂಡ 2 ವರ್ಷಗಳ ಬಳಿಕ 2010ರಲ್ಲಿ ಕುಮಾರಸ್ವಾಮಿ ಅತ್ತೆ TS ವಿಮಲಾ ಅವರ ಹೆಸರಲ್ಲಿ ಜನರಲ್ ಪವರ್ ಆಫ್ ಅಟಾರ್ನಿಯನ್ನು ಏನು ಬರ್ಕೊಡಲಾಗಿತ್ತು, ಆ ಭೂಮಿಗೆ ಸಂಬಂಧಪಟ್ಟಂತಹ ಅಂದರೆ ರಾಜಶೇಖರಯ್ಯ ತಮ್ಮ ಮೂಲ ಅರ್ಜಿಯಲ್ಲಿ ಯಾವ ಸರ್ವೆ ನಂಬರ್ಗಳನ್ನು ಹೇಳಿ 1 ಎಕರೆ 11 ಗುಂಟೆಯ ಜಮೀನು ಬಗ್ಗೆ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತಹ ಭೂಸ್ವಾಧೀನ ಪ್ರಕ್ರಿಯೆಯ ಕಡತ ವಿಲೇವಾರಿ ಮತ್ತೆ ಆರಂಭ ಆಗುತ್ತೆ. ಸೊ 2010ರಲ್ಲಿ ಪ್ರಕ್ರಿಯೆ ಚುರುಕುಗೊಳ್ಳುತ್ತೆ. ಈ ಭೂಮಿಯನ್ನು ಡಿನೋಟಿಫೈ ಮಾಡುವ ಸಂಬಂಧ ಆರಂಭಿಸಿದ್ದ ಪ್ರಕ್ರಿಯೆಯನ್ನು 2010ರಲ್ಲಿ ಆರಂಭಿಸಿದ್ದ ಯಡಿಯೂರಪ್ಪನವರು ಈ ಭೂಮಿಗೆ ಸಂಬಂಧಿಸಿದ ಕಡತಗಳನ್ನು ಸಲ್ಲಿಸುವಂತೆ ಸಂಬಂಧಿಸಿದ ನಗರಾಭಿವೃದ್ಧಿ ಇಲಾಖೆಗೆ ಸೂಚನೆಯನ್ನು ಕೊಡ್ತಾರೆ. ಅಂತಿಮವಾಗಿ
2010 ಜೂನ್ 7ನೇ ತಾರೀಕು ಈ 3 ಸರ್ವೆ ನಂಬರ್ಗಳಲ್ಲಿದ್ದ 1 ಎಕರೆ 11 ಗುಂಟೆ ಭೂಮಿಯನ್ನ ಭೂ ಸ್ವಾಧೀನದಿಂದ ಕೈ ಬಿಡುವಂತೆ ಕೈಬರಹದ ಟಿಪ್ಪಣಿಯನ್ನು ಬರೆದು ಆದೇಶವನ್ನು ಕೊಡ್ತಾರೆ. ಆದರೆ ಈ ನಿರ್ದಿಷ್ಟ ಭೂಮಿ ಭೂ ಸ್ವಾಧೀನ ಕಾಯ್ದೆಯ ಸೆಕ್ಷನ್ 16 ಸಬ್ ಕ್ಲಾಸ್ 2 ಅಡಿಯಲ್ಲಿ ಸರ್ಕಾರದ ಸ್ವತ್ತಾಗಿರೋದ್ರಿಂದ ಈ ಭೂಮಿಯನ್ನು ಡಿನೋಟಿಫೈ ಮಾಡಲು ಆಗಲ್ಲ ಅಂತ ಆಗ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಜ್ಯೋತಿ ರಾಮಲಿಂಗಂ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೈಬರಹದ ಟಿಪ್ಪಣಿಯನ್ನು ಮಾಡಿ ಕಳಿಸ್ತಾರೆ. ಇದಾಗಲ್ಲ ಎನ್ನುವಂತಹ ಟಿಪ್ಪಣಿಯನ್ನು ಬರೆದು ಕಳಿಸ್ತಾರೆ. ಆದರೆ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಅಧಿಕಾರಿಗಳ ಸಲಹೆಯನ್ನು ಧಿಕ್ಕರಿಸಿ ಖುದ್ದು ಯಡಿಯೂರಪ್ಪನವರೇ ಕೈಬರಹದಲ್ಲಿ ಬರೀತಾರೆ. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲು ಆದೇಶಿಸಿದೆ ಅಂತೇಳಿ ಕೈಬರಹದ ಟಿಪ್ಪಣಿಯನ್ನು ಬರೆದು ಆದೇಶವನ್ನು ಕೊಡ್ತಾರೆ. ಯಡಿಯೂರಪ್ಪನವರ ಈ ಕೈಬರಹದ ಆದೇಶದ ಹಿನ್ನೆಲೆಯಲ್ಲಿ ಜೂನ್ 7, 2010ನೇ ತಾರೀಕು ಈ ಸರ್ಕಾರಿ ಭೂಮಿಯನ್ನು ಡಿನೋಟಿಫೈ ಮಾಡಲಾಗುತ್ತೆ. ಇದು ಒಂದು ಹಂತ. ಸೊ ಅನಾಮಿಕ ವ್ಯಕ್ತಿಯ ಅರ್ಜಿಯ ಕಾರಣದಿಂದ ಶುರುವಾದಂತಹ ಹಗರಣ ಯಡಿಯೂರಪ್ಪನವರ ಕೈಬರಹದ ಆದೇಶದ ಮುಖಾಂತರ ಅದು ಪೂರ್ಣಗೊಳ್ಳುತ್ತೆ. ಸೊ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಜಂಟಿಯಾಗಿ ಈ ಹಗರಣವನ್ನು ಎಸಕ್ತಾರೆ. ಅಷ್ಟಕ್ಕೂ ಈ ರಾಜಶೇಖರಯ್ಯ ಯಾರು? ರಾಜಶೇಖರಯ್ಯಗೆ ಆಗ್ಲಿ ಅಥವಾ ಈ ಗಂಗೇನಹಳ್ಳಿಯಲ್ಲಿ ಏನು ಇತ್ತು ಈ ಪ್ರಾಪರ್ಟಿ 1 ಎಕರೆ 11 ಗುಂಟೆ, ಅದಕ್ಕೂ ಈತನಿಗೂ ಯಾವುದೇ ಸಂಬಂಧ ಇಲ್ಲ. ಈ ಜಮೀನಿನ ಮೂಲ ಮಾಲೀಕರು ಯಾರಿದ್ದಾರೆ ಅವ್ರಿಗೂ ಕೂಡ ದೂರದ ಸಂಬಂಧಿಕನೂ ಆಗಿರ್ಲಿಲ್ಲ ಈ ರಾಜಶೇಖರಯ್ಯ. ಆದ್ರೂ ಕೂಡ ಡಿನೋಟಿಫೈ ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಬಿಡ್ತಾರೆ ಆಗಿನ ಸಿಎಂ ಕುಮಾರಸ್ವಾಮಿ ಅವರು. ಇನ್ನು ಈ ನಿರ್ದಿಷ್ಟ ಭೂಮಿಯ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಅಧಿಸೂಚನೆ ಪ್ರಕಟ ಮಾಡಿದ್ದು ಯಾವಾಗ? 2077ನೇ ಇಸ್ವಿಯಲ್ಲಿ. ಇದಾದ 30 ವರ್ಷಗಳ ಬಳಿಕ ಅಂದ್ರೆ 2007ರಲ್ಲಿ ಅನಾಮಿಕ ಅಂದ್ರೆ ಲೇಮ್ಯಾನ್, ಈ ಜಮೀನಿಗೆ ಸಂಬಂಧವೇ ಪಡದಂತಹ ಒಂದು ವ್ಯಕ್ತಿ, ಆಗಂತುಕ ವ್ಯಕ್ತಿ ಬಂದು ಇದನ್ನ ಡಿನೋಟಿಫೈ ಮಾಡಿ ಅಂದ್ರೆ ರಿಪ್ಲೈ ಮಾಡೋದಕ್ಕೂ ಹೋಗಲ್ಲ, ತಲೆನೂ ಕೂಡ ಕೆಡಿಸ್ಕೊಳಕ್ ಹೋಗಲ್ಲ. ಕುಮಾರಸ್ವಾಮಿ ಅಲ್ಲ, ಕುಮಾರಸ್ವಾಮಿ ಅವರ ಜಾಗದಲ್ಲಿ ಯಾವುದೇ ವ್ಯಕ್ತಿ ಸಿಎಂ ಆಗಿದ್ರು ಕೂಡ ಈ ಕೆಲಸಕ್ಕೆ ಕೈ ಹಾಕ್ತಿರ್ಲಿಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಕ್ವಿಕ್ ಆಗಿ ಈ ಆಕ್ಷನ್ ಮಾಡಿ ಈ ಉದ್ದೇಶ ಏನಿತ್ತು ಡಿನೋಟಿಫೈ ಮಾಡುವಂತಹ ಉದ್ದೇಶ ಅದನ್ನ ಪೂರ್ಣಗೊಳ್ಳುವ ಹಾಗೆ ಮಾಡಿದ್ದಾರೆ. 1977ರಲ್ಲೇ ಆರಂಭವಾದಂತಹ ಭೂಸ್ವಾಧೀನ ಪ್ರಕ್ರಿಯೆ 1988ರಲ್ಲಿ ಪೂರ್ಣಗೊಂಡು ಆ ನಿರ್ದಿಷ್ಟ ಭೂಮಿ ರಾಜ್ಯ ಸರ್ಕಾರದ ಸ್ವತ್ತಾಗಿರುತ್ತೆ. ಎಲ್ಲಾ ಪ್ರಕ್ರಿಯೆ ಕೂಡ ಫುಲ್ಫಿಲ್ ಆಗಿ ಅಂದ್ರೆ ಕಂಪ್ಲೀಷನ್ ಆಗಿ ಆ ಮುಖಾಂತರ ಸರ್ಕಾರಕ್ಕೆ ಸೇರಿರುತ್ತೆ ಆ ಜಮೀನು. ಅಂತಿಮ ಅಧಿಸೂಚನೆ ಪ್ರಕಾರ 19 ವರ್ಷಗಳ ಹಿಂದೆಯೇ ರಾಜ್ಯ ಸರ್ಕಾರದ ಸ್ವತ್ತಾಗಿದ್ದಂತಹ ಈ ಭೂಮಿಯನ್ನ ಭೂಸ್ವಾಧೀನದಿಂದಲೇ ಕೈಬಿಡುವ ಸಂಬಂಧ 2007ರಲ್ಲಿ ಆಗ ಸಿಎಂ ಆಗಿದ್ದಂತಹ ಕುಮಾರಸ್ವಾಮಿ ಪ್ರಕ್ರಿಯೆಗಳನ್ನ ಮತ್ತೆ ಶುರು ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದ ಕಡತಗಳನ್ನು ಕೂಡ ತರಿಸ್ಕೊಳ್ತಾರೆ. ಅಂದ್ರೆ ಅಗೇನ್ ಇಲ್ಲಿ ಸರ್ಕಾರಕ್ಕೆ ನಷ್ಟವನ್ನುಂಟು ಮಾಡುವಂತಹ ಕೆಲಸಕ್ಕೆ ಕುಮಾರಸ್ವಾಮಿ ಅವರು ಕೈ ಹಾಕ್ತಾರೆ, ಯಾವುದೋ ಒಬ್ಬ ಆಗಂತುಕ ವ್ಯಕ್ತಿ ಕೊಟ್ಟಂತಹ ಅರ್ಜಿಯನ್ನ ಆಧರಿಸಿ. ಮುಖ್ಯಮಂತ್ರಿಯಾಗಿದ್ದ HD ಕುಮಾರಸ್ವಾಮಿ ಈ ಭೂಮಿಯನ್ನ ಡಿನೋಟಿಫೈ ಮಾಡುವ ಸಂಬಂಧ ಕಡತಗಳನ್ನು ತರಿಸಿಕೊಂಡು ಪ್ರಕ್ರಿಯೆ ಆರಂಭಿಸಿದ ಕೇವಲ 1 ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ 10, 2010ರಂದು ಈ ಭೂಮಿಯ ಮೂಲ ಮಾಲೀಕರು ಮತ್ತು ಅವರ ಮಕ್ಕಳು ಈ ಭೂಮಿಯ ಪವರ್ ಆಫ್ ಅಟಾರ್ನಿಯನ್ನ ಆಗ ಮುಖ್ಯಮಂತ್ರಿಯಾಗಿದ್ದಂತಹ HD ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಚಿಕ್ಕಬಳ್ಳಾಪುರ ಮೂಲದ TS ವಿಮಲಾ ಅವರ ಹೆಸರಿಗೆ ಬರೆದುಕೊಡ್ತಾರೆ ಪವರ್ ಆಫ್ ಅಟಾರ್ನಿಯನ್ನ. ಆದರೆ ಆ ಪವರ್ ಆಫ್ ಅಟಾರ್ನಿಯಲ್ಲಿ BDA ಈ ನಿರ್ದಿಷ್ಟ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದೆ ಅಂತಾಗ್ಲಿ ಅಥವಾ ಈ ಸ್ವತ್ತು ಸರ್ಕಾರದಂತಾಗ್ಲಿ ಇಲ್ವೇ ಇಲ್ಲ ಉಲ್ಲೇಖ. ಹೇಗೆ ಬರ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ನಮ್ದು ಪವರ್ ಆಫ್ ಅಟಾರ್ನಿ. ಸಾಮಾನ್ಯವಾಗಿ ಪವರ್ ಆಫ್ ಅಟಾರ್ನಿಯನ್ನು ಬರ್ಕೊಡೋದು ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಲ್ಯಾಂಡು ಅದರ ವ್ಯವಹಾರಗಳನ್ನು ನೋಡ್ಕೊಳಕ್ಕಾಗಲ್ಲ, ಅದರ ವ್ಯವಹಾರಗಳನ್ನು ನೋಡ್ಕೋಬೇಕು ಅಥವಾ ಏನಾದರೂ ಕಾನೂನು ಕೇಸು ಈ ಥರ ಏನಾದರೂ ಇದ್ದರೆ ಅದನ್ನು ನೋಡ್ಕೊಳ್ಳಿಕ್ಕೆ ನಮಗಾಗಲ್ಲ, ಸೊ ನೀವು ನೋಡ್ಕೊಳ್ಳಿ ಅಂಥೇಳಿ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ಏನಾಗಿದೆ, ಈ ಪವರ್ ಆಫ್ ಅಟಾರ್ನಿಯಲ್ಲಿ ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟಿದ್ದಾರೆ TS ವಿಮಲಾ ಅವರಿಗೆ. HD ಕುಮಾರಸ್ವಾಮಿ ಅವರ ಅತ್ತೆ TS ವಿಮಲಾ ಅವರಿಗೆ ಪವರ್ ಆಫ್ ಅಟಾರ್ನಿಯನ್ನು ಕೊಡ್ತಾರೆ. ಪವರ್ ಆಫ್ ಅಟಾರ್ನಿ ಅಂದ್ರೆ ಈ ಜಮೀನ್ ಏನಿರುತ್ತೆ 1 ಎಕರೆ 11 ಗುಂಟೆ ಜಮೀನ್ ಏನಿರುತ್ತೆ ಆ ಜಮೀನಿಗೆ ಒಬ್ಬರೇ ಮಾಲೀಕರಾಗಿರಲ್ಲ, ಸುಮಾರು 21 ಜನ ಮಾಲೀಕರಾಗಿರ್ತಾರೆ. ಸೊ ಆ ಮಾಲೀಕರಿಂದ ವಿಮಲಾ ಅವರಿಗೆ ಪವರ್ ಆಫ್ ಅಟಾರ್ನಿ ಸಿಕ್ಕಿರುವಂಥದ್ದು. ಸೊ ಈ 21 ಜನ
ಮಾಲೀಕರು ಏನು ಪವರ್ ಆಫ್ ಅಟಾರ್ನಿಯನ್ನು ಬರ್ಕೊಟ್ಟಿದ್ದಾರೆ ಅದರಲ್ಲಿ 2007ರಲ್ಲಿ ಪವರ್ ಆಫ್ ಅಟಾರ್ನಿ ಸಿಗುತ್ತೆ. ಈ ಭೂಮಿಯನ್ನು 2010 ಜೂನ್ 7ನೇ ತಾರೀಕು ಯಡಿಯೂರಪ್ಪನವರ ಆದೇಶದ ಪ್ರಕಾರ ಡಿನೋಟಿಫೈ ಮಾಡಲಾಗುತ್ತೆ. 2010 ಜೂನ್ 7ನೇ ತಾರೀಕು. ಇದಾದ ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ಜುಲೈ 5, 2010ನೇ ತಾರೀಕು ಎಚ್.ಡಿ. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಟಿ.ಎಸ್. ವಿಮಲಾ ಅವರು ಇದೇ ಭೂಮಿಯನ್ನ, ಅಂದರೆ ಈ ಡಿನೋಟಿಫೈ ಆದಂಥ ಭೂಮಿಯನ್ನ ಅನಿತಾ ಕುಮಾರಸ್ವಾಮಿಯವರ ಸಹೋದರ ಮತ್ತು ಎಚ್.ಡಿ. ಕುಮಾರಸ್ವಾಮಿಯವರ ಬಾಮೈದ ಟಿ.ಎಸ್. ಚನ್ನಬಸಪ್ಪ ಅವರಿಗೆ 60 ಲಕ್ಷ ರೂಪಾಯಿಗೆ, ಅಂದರೆ 17 ಗುಂಟೆಗೆ ತಲಾ 20 ಲಕ್ಷ ರೂಪಾಯಿ ಅಂತೆ, ಒಟ್ಟು 1 ಎಕರೆ 11 ಗುಂಟೆ ಜಮೀನನ್ನು ಎಚ್.ಡಿ. ಕುಮಾರಸ್ವಾಮಿಯವರ ಅತ್ತೆ ಟಿ.ಎಸ್. ವಿಮಲಾ, ಎಚ್.ಡಿ. ಕುಮಾರಸ್ವಾಮಿಯವರ ಬಾಮೈದ ಅಂದರೆ ಟಿ.ಎಸ್. ವಿಮಲಾ ತಮ್ಮ ಮಗನಿಗೆ ಮಾರಾಟವನ್ನ ಮಾಡ್ತಾರೆ. ಅದು ಜಸ್ಟ್ ಪವರ್ ಆಫ್ ಅಟಾರ್ನಿ ಹೋಲ್ಡರ್, ಪವರ್ ಆಫ್ ಅಟಾರ್ನಿ ಮಾಲೀಕರು ಅಲ್ಲ. ಸೊ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಪವರ್ ಆಫ್ ಅಟಾರ್ನಿಯನ್ನ ಬರ್ಕೊಡುವಂತಹ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಭೂಮಿ ಅದಾಗಲೇ BDA ಭೂಸ್ವಾಧೀನದಲ್ಲಿತ್ತು ಅಥವಾ ಆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಿತ್ತು ಎನ್ನುವಂಥ ಮಾಹಿತಿಗಳಿಲ್ಲ. ಬಟ್ 2010ರಲ್ಲಿ ಡಿನೋಟಿಫೈ ಆದ ಒಂದೇ ತಿಂಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರ ಅತ್ತೆ ಎಚ್.ಡಿ. ಕುಮಾರಸ್ವಾಮಿಯವರ ಬಾಮೈದನಿಗೆ ಈ ಭೂಮಿಯನ್ನು ಮಾರಾಟ ಮಾಡ್ತಾರಲ್ಲ 60 ಲಕ್ಷ ರೂಪಾಯಿ, ಆ 60 ಲಕ್ಷ ರೂಪಾಯಿಗೆ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಕ್ರಯ ಪತ್ರದಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಮಾಹಿತಿಯನ್ನು. ಡೀಟೇಲ್ ಆಗಿ ಈ ಭೂಮಿಯನ್ನು BDA ಅವರು ಸ್ವಾಧೀನಪಡಿಸ್ಕೊಂಡಿದ್ರು ಮಠದಹಳ್ಳಿಗೆ. 1977ರಲ್ಲಿ ಪ್ರಕ್ರಿಯೆ ಆರಂಭ ಆಗಿತ್ತು. 88ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಯಡಿಯೂರಪ್ಪನವರ ಸರ್ಕಾರ 2010 ಜೂನ್ನಲ್ಲಿ ಈ ಭೂಮಿಯನ್ನು ಡಿನೋಟಿಫೈ ಮಾಡಿದೆ ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಪವರ್ ಆಫ್ ಅಟಾರ್ನಿಯಲ್ಲಿ ಇಲ್ಲ. ಸೊ ಕನ್ಸೀಲಿಂಗ್ ದಿ ಫ್ಯಾಕ್ಟ್ಸ್, ಸತ್ಯಾಂಶಗಳನ್ನು ಮುಚ್ಚಿಟ್ಟು ಈ ಕೃತ್ಯವನ್ನು ಎಸಗಿರುವಂಥದ್ದು. ಸೊ ಈ ಗಂಗಾನಗರದ 1 ಎಕರೆ 11 ಗುಂಟೆ ಜಮೀನಿನ ಕುರಿತಾಗಿ ತಾವು ಮಾಡಿದ್ದಂತಹ ಹಗರಣ ಏನಿದೆ, ಇದು ಆಚೆಗೆ ಬರೋದಿಲ್ಲ ಎನ್ನುವಂತಹ ಭ್ರಮೆಯಲ್ಲಿದ್ರು ಅಂತ ಕಾಣುತ್ತೆ ಕುಮಾರಸ್ವಾಮಿ ಅವರು ಹಾಗೆ ಯಡಿಯೂರಪ್ಪನವರು. ಆದ್ರೆ 2015ರಲ್ಲೇ ಲೋಕಾಯುಕ್ತಕ್ಕೆ ಈ ಕುರಿತಾಗಿ ದೂರು ಸಲ್ಲಿಕೆಯಾಗತ್ತೆ. RTI ಕಾರ್ಯಕರ್ತರೊಬ್ಬರು ಕುಮಾರಸ್ವಾಮಿಯವರು ಹಾಗೆ ಯಡಿಯೂರಪ್ಪನವರು ಮಾಡಿರುವಂತಹ ಈ ಹಗರಣದ ಕುರಿತಾಗಿ ದೂರನ್ನು ಕೂಡ ದಾಖಲಿಸಿರ್ತಾರೆ. ಆ ಪ್ರಕಾರವಾಗಿ A1 ಆರೋಪಿಯಾಗಿ ಕುಮಾರಸ್ವಾಮಿ ಹಾಗೆ A2 ಆರೋಪಿಯಾಗಿ ಯಡಿಯೂರಪ್ಪ, A3 ಆರೋಪಿ ಕುಮಾರಸ್ವಾಮಿಯವರ ಅತ್ತೆ ವಿಮಲಾ ಹಾಗೆ ಕುಮಾರಸ್ವಾಮಿಗೆ ಅರ್ಜಿಯನ್ನ ಏನು ಸಲ್ಲಿಸಿದ ಇದನ್ನ ಡಿನೋಟಿಫೈ ಮಾಡಬೇಕು ಅಂತ ರಾಜಶೇಖರಯ್ಯ, ಆತ A4 ಆರೋಪಿ, ಹಾಗೆ ಕುಮಾರಸ್ವಾಮಿಯವರ ಭಾಮೈದ ಟಿ.ಎಸ್. ಚನ್ನಬಸಪ್ಪ ಈ ಪ್ರಕರಣದಲ್ಲಿ A5 ಆರೋಪಿ, ಅಂದ್ರೆ ಆರೋಪಿ ನಂಬರ್ 5 ಆಗಿದ್ದಾರೆ. ಸೊ ಈ ಪ್ರಕರಣದ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯಿತು. ಈ ವಿಚಾರಣೆ ವೇಳೆ 2007ರಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿಯವರ ಮುಖ್ಯ ಕಾರ್ಯದರ್ಶಿಯಾಗಿದ್ದ ರಾಕೇಶ್ ಸಿಂಗ್ ಅವರು ಇದೀಗ ನ್ಯಾಯಾಲಯದ ಎದುರು ಕುಮಾರಸ್ವಾಮಿಯವರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿಯವರು ಕೊಟ್ಟಂತಹ ಸೂಚನೆ ಮೇರೆಗೆ ನಾನು BDAನಿಂದ ಆ ಕಡತಗಳನ್ನೆಲ್ಲ ತರಿಸಿ ನಾನು ಅವರಿಗೆ ಕೊಟ್ಟಿದ್ದೆ ಎನ್ನುವಂತಹ ಹೇಳಿಕೆಯನ್ನು ಈ ರಾಕೇಶ್ ಸಿಂಗ್ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಎದುರು. 2007ರಲ್ಲಿ ಕುಮಾರಸ್ವಾಮಿಯವರು ಮೋಸ ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವರು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅಪ್ಪ ಮಗ ಅಂದ್ರೆ ಯಾರು? ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡ ಮತ್ತು ಎಚ್.ಡಿ. ದೇವೇಗೌಡ ಮಗ ಎಚ್.ಡಿ. ಕುಮಾರಸ್ವಾಮಿ, ಇವರಿಬ್ಬರು ಲಿಂಗಾಯತ ಸಮುದಾಯದ ಯಡಿಯೂರಪ್ಪಗೆ ಮೋಸ ಮಾಡಿದ್ರು ಅಂಥೇಳಿ ಆರೋಪವನ್ನು ಮಾಡಿ ಯಡಿಯೂರಪ್ಪನವರು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾರೆ. ಯಡಿಯೂರಪ್ಪಗೆ ಮೋಸ ಆಗಿದೆ ಅಂಥೇಳಿ ಪಾಪ ಈ ರಾಜ್ಯದ ಜನ ಕಣ್ಣೀರು ಹಾಕಿ ನೊಂದು ಬೆಂದು ಮರುಗಿ ಕನಿಕರವನ್ನು ಪಡ್ಕೊಂಡು ಅನುಕಂಪವನ್ನು ಪಡ್ಕೊಂಡು ಯಡಿಯೂರಪ್ಪನವ್ರಿಗೆ ಹಿಂಗಾಯ್ತಲ್ಲ ಅಂಥೇಳಿ ದುಃಖಿತರಾಗಿ ಯಡಿಯೂರಪ್ಪನಿಗೆ 2008ರಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬಹುಮತವನ್ನು ಕೊಡ್ತಾರೆ. ಬಹುಮತ ಸ್ವಲ್ಪ ಕಮ್ಮಿ, ಬಟ್ ಬಿಗ್ಗೆಸ್ಟ್ ಪಾರ್ಟಿಯಾಗಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಜನರ ಕನಿಕರದ ಕಾರಣದಿಂದ. ಆದರೆ ಜನಕ್ಕೆ ಗೊತ್ತಿಲ್ಲ, ಪಾಪ ಜನಕ್ಕೆ ಗೊತ್ತೇ ಆಗಿಲ್ಲ. ಏನು ಅಂತ ಹೇಳಿದ್ರೆ, ಬೆನ್ನಿಗೆ ಚೂರಿ ಹಾಕಿದಂತಹ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂಥ ಒಂದು ಕಡತವನ್ನು 2010ರಲ್ಲಿ ಈ ರಾಜ್ಯದ ಜನರ ಬೆನ್ನಿಗೆ ಚೂರಿ ಹಾಕಿ ಈ ರಾಜ್ಯದ ಜನರ ನಂಬಿಕೆಗೆ ದ್ರೋಹವನ್ನು ಎಸಗಿ ಇದೇ ರಾಜಾಹುಲಿ, ಆಗ ರಾಜಾಹುಲಿ ಆಗಿರಲಿಲ್ಲ, ರಾಜಾಹುಲಿ ಆಗಿದ್ದು ಯಾವಾಗ ಯಡಿಯೂರಪ್ಪ ಅವ್ರನ್ನ ನರೇಂದ್ರ ಮೋದಿ ಇಳ್ಸಕ್ಕೆ ಟ್ರೈ ಮಾಡಿದ್ರಲ್ಲ ಆ ಟೈಮಲ್ಲಿ ಆಗಿದ್ದು ರಾಜಾಹುಲಿ. ಸೊ ಆವಾಗ ಬೆನ್ನಿಗೆ ಚೂರಿ ಹಾಕಿದಂತಹ ಕುಮಾರಸ್ವಾಮಿಗೆ
ಸಂಬಂಧಪಟ್ಟಂತಹ ಕಡತವನ್ನು ಕ್ಲಿಯರ್ ಮಾಡಿ ಯಡಿಯೂರಪ್ಪ ರಾಜ್ಯದ ಜನಕ್ಕೆ ನೀಟಾಗಿ ಬೆನ್ನಿಗೆ ಚೂರಿ ಹಾಕಿದ್ರು. ಗೊತ್ತೇ ಆಗಲಿಲ್ಲ, ನಮಗೆ ಗೊತ್ತೇ ಆಗಲಿಲ್ಲ. ಇದೇ ಯಡಿಯೂರಪ್ಪನವರು ಈ ನಿರ್ದಿಷ್ಟ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ 2021ರಲ್ಲಿ ಹೈಕೋರ್ಟ್ ಆ ಅರ್ಜಿಯನ್ನು ವಜಾಗೊಳಿಸಿ ಯಡಿಯೂರಪ್ಪನವರಿಗೆ 25,000 ರೂಪಾಯಿ ದಂಡವನ್ನು ಹಾಕಿ. ಸೊ ಇದು ಯಡಿಯೂರಪ್ಪನವರ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ಸಾಹಸಗಾತಿಯ ವಿಚಾರಗಳು. ಅದರ ಜೊತೆಗೆ ಅಕ್ಷಯ್, ಈ ಪ್ರಕರಣದ ವಿಚಾರಣೆ ಮುಂದುವರಿಸಬೇಕು ಎನ್ನುವಂತಹ ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿರುತ್ತೆ. ಖಂಡಿತವಾಗಿಯೂ. ಆದರೆ ವಿಳಂಬ ಆಗಿದ್ದು ನೋಡಿ, 3 ವರ್ಷ ವಿಳಂಬ ಆಗಿದೆ. ಯಾಕೆ ಮುನ್ನೆಲೆಗೆ ಬಂತು ಇವತ್ತು? ಯಾಕೆ ಮತ್ತೆ ಈ ಕಡತಗಳನ್ನು? ದೆರ್ ಇಸ್ ನಥಿಂಗ್ ನ್ಯೂ ಇನ್ ದಿಸ್ ಕೇಸ್ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದ್ರಲ್ಲ, ಸ್ವಲ್ಪ ಮುಚ್ಚಿಬಿಟ್ಟಿದ್ರು ಜನಕ್ಕೆ. ಆಮೇಲೆ ಕುಮಾರಸ್ವಾಮಿಯವರ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಈ ಕೇಸ್ ಇದೆ. ಇವರು 2018ರಿಂದಲೂ ಈ ಕೇಸ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಕ್ರೈಮ್ ನಂಬರ್ 27 2015 ಲೋಕಾಯುಕ್ತ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಜನಕ್ಕೆ ಪಾಪ ಗೊತ್ತಿಲ್ಲ. ನಮ್ಮ ಪ್ರಾಮಾಣಿಕ ಲತಾ ಅವರು ಹೇಳಿದ್ರು, ಗೊತ್ತೇ ಆಗದ ರೀತಿಯಲ್ಲಿ, ಯಾರಿಗೂ ಗೊತ್ತೇ ಆಗಲ್ಲ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಈ ಬೆಕ್ಕು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತೇಳಿ ಬೆಕ್ಕು ಅಂದ್ಕೊಂಡಿರುತ್ತೆ, ಕಣ್ಮುಚ್ಕೊಂಡು ಹಾಲು ಕುಡ್ದಿರುತ್ತೆ, ಅದು ಅಂದ್ಕೊಂಡಿರುತ್ತೆ. ಸೇಮ್ ಇವರಿಬ್ಬರು ಅದೇ ಟೈಪು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಈ ಪ್ರಕರಣದಲ್ಲಿ ಬೆಕ್ಕುಗಳು, ಕಣ್ಮುಚ್ಕೊಂಡು ಹಾಲು ಕುಡಿದಿರುವಂಥದ್ದು. ಬಟ್ ಚೆನ್ನಾಗಿ ಚೂರಿ ಹಾಕಿದ್ದಾರೆ, ಬರ ಎಲ್ಲ ಚೂರಿ ಹಾಕಿದ್ದಾರೆ ರಾಜ್ಯದ ಜನತೆಗೆ ಚೂರಿ ಹಾಕಿದ್ದಾರೆ. ಇದೇ ಕುಮಾರಸ್ವಾಮಿ, ಇದೇ ಯಡಿಯೂರಪ್ಪ ಇಬ್ಬರು ಸೇರಿಕೊಂಡು 2007ರಲ್ಲಿ ರಾಜಶೇಖರ ಈ ಅರ್ಜಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದಾದ ಮರು ತಿಂಗಳೇ ಕುಮಾರಸ್ವಾಮಿ ಅವರ ಅತ್ತೆಗೆ ಆ ಲ್ಯಾಂಡಿನ ಪವರ್ ಆಫ್ ಅಟಾರ್ನಿ ಬರ್ಕೊಟ್ಟಿರುವಂಥದ್ದು. ಡಿನೋಟಿಫೈ ಆದ ಒಂದೇ ತಿಂಗಳಿಗೆ ಕುಮಾರಸ್ವಾಮಿ ಅವರ ಅತ್ತೆ ಅವರ ಮಗನಿಗೆ, ಅಂದರೆ ಕುಮಾರಸ್ವಾಮಿ ಅವರ ಬಾಮೈದನಿಗೆ ಆ ಭೂಮಿಯನ್ನು ಕ್ರಯ ಮಾಡಿರುವಂಥದ್ದು, ಅಂದರೆ ಮಾರಿರುವಂಥದ್ದು. ವಿದಿನ್ 1 ಮಂತ್ ಈ ಪ್ರಕ್ರಿಯೆ ನಡೆದಿದೆ, ಟ್ರಾನ್ಸಾಕ್ಷನ್ ಆಗಿದೆ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏನು ಮಾಡಿದರು ಕುಮಾರಸ್ವಾಮಿ ಅವರು? ಎಲಿಗೇಷನ್ನು ಡಿನೋಟಿಫೈ ಆದಂತಹ ಲ್ಯಾಂಡು, ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಪ್ರಭಾವ ಬೀರೋದ್ರು ಅಂತ. ಬಟ್ ಡಿನೋಟಿಫೈ ಆಗಲಿಕ್ಕೆ 1998ರಲ್ಲಿ ಡಿನೋಟಿಫೈ ಆಗಿದ್ದು. ಈಗ ಮೂಡ ಏನು ಕೇಸ್ ನಡೀತಿದೆ ಅದು ಲೀಗಲೈಸ್ಡ್ ಡಿನೋಟಿಫಿಕೇಶನ್. ಅದು ಹಂಗೆ ನೋಡೋಕ್ಕೋದ್ರೆ 1998ರಲ್ಲಿ ಆ ಭೂಮಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಮೈದ ಪರ್ಚೇಸ್ ಮಾಡಿದ್ದೇ 6 ವರ್ಷದ ಬಳಿಕ 2004ರಲ್ಲಿ. ಅದನ್ನು ಪಾರ್ವತಿ ಅವರಿಗೆ ಕೊಟ್ಟಿದ್ದು 2010ರಲ್ಲಿ. 6 ಇಯರ್ಸ್ ಗ್ಯಾಪ್. ಬಟ್ ಇಲ್ಲಿ ಸೊ ಮೋಟಿವ್ ಅರ್ಥ ಆಗುತ್ತೆ ಕ್ಲಿಯರ್ ಕಟ್ ಆಗಿ. ಸೊ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಇದೀಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದೆ. ಮತ್ತೊಂದು ವಿಚಿತ್ರ ಅಂದ್ರೆ ಈ ಹಗರಣವನ್ನ ನಡೆಸಿದ್ದು ಇಬ್ಬರು ಮಾಜಿ ಸಿಎಂಗಳು ಸೇರ್ಕೊಂಡು. ಇನ್ನು ಮುಡಾ ವಿಚಾರಕ್ಕೆ ಬಂದ್ರೆ, ಈ ಸಿದ್ದರಾಮಯ್ಯನವರ ವಿರುದ್ಧ ಏನು ಪಾದಯಾತ್ರೆ ಮಾಡಿದ್ರು ಈ ಇಬ್ಬರು ಮಾಜಿ ಸಿಎಂಗಳು ಏನು ಹಗರಣ ನಡೆಸಿದ್ದಾರೆ, ಈ ಇಬ್ಬರ ಮಕ್ಕಳೇ ಈ ಪಾದಯಾತ್ರೆಯ ಮುಂದಾಳತ್ವವನ್ನ ವಹಿಸಿಕೊಳ್ಳುವ ಮೂಲಕ ಇಬ್ಬರು ಕೂಡ ರಾಜಕೀಯವಾಗಿ ಸ್ವಲ್ಪ ಮೈಲೇಜ್ ಅನ್ನ ತೆಗೆದುಕೊಂಡ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧವೇ ಪಡೆದಂತಹ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎನ್ನುವಂತಹ ಒತ್ತಾಯವನ್ನ ತೀವ್ರವಾಗಿ ಮಾಡಿದ್ರು. ಇನ್ನು ಕುಮಾರಸ್ವಾಮಿಯವರ ವಿಚಾರಕ್ಕೆ ಬಂದ್ರೆ, ಕುಮಾರಸ್ವಾಮಿಯವರ ಮೇಲೆ ಭೂಮಿ ಕುರಿತಾಗಿ 3 ಹಗರಣಗಳು ನಡೆಸಿದ್ದಾರೆ ಎನ್ನುವಂತಹ ಆರೋಪ ಇದೆ. ಒಂದು, ಸಂಡೂರಿನಲ್ಲಿ 550 ಎಕರೆ ಅಕ್ರಮವಾಗಿ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಒಂದಾದ್ರೆ, ಕೇತಗಾನಹಳ್ಳಿಯಲ್ಲಿ ದಲಿತರಿಗೆ ಸೇರಿದ ಭೂಮಿಯನ್ನ ಅತಿಕ್ರಮಣ ಮಾಡಿರುವಂತಹ ಆರೋಪ. ಹಾಗೆ ಇದೀಗ ಗಂಗಾನಗರದ 1 ಎಕರೆ 11 ಗುಂಟೆ ಜಮೀನಿನಲ್ಲಿ ನಡೆಸಿರುವಂತಹ ಹಗರಣ. ಸೊ ಈ 3 ಹಗರಣಗಳು ಕುಮಾರಸ್ವಾಮಿಯವರ ಮೇಲಿದೆ. ಹಾಗಾದ್ರೆ ಕುಮಾರಸ್ವಾಮಿಯವರು ಏನ್ ಮಾಡ್ತಾರೆ? ರಾಜೀನಾಮೆ ಕೊಡ್ತಾರಾ? ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಂತಹ ಇದೇ ಕುಮಾರಸ್ವಾಮಿ ಈಗೇನ್ ಮಾಡ್ತಾರೆ? ಸೊ ಹಂಗೆ ನೋಡಕ್ ಹೋದ್ರೆ ಕುಮಾರಸ್ವಾಮಿ ಶುಡ್ ರಿಸೈನ್ ಆಕ್ಚುಲಿ, ನೈತಿಕ ನೆಲೆಯಲ್ಲಿ ಒಂದು. ಆಮೇಲೆ ಈ ಪರ್ಟಿಕ್ಯುಲರ್ಲಿ ಈ ಪ್ರಕರಣಕ್ಕೂ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ, ಈ ನೀವು ಸಂಡೂರದ್ದು ರೆಫರ್ ಮಾಡಿದ್ರಿ ಲತಾ, ಸಂಡೂರ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರೇ ಕಡತಕ್ಕೆ ಸಿಗ್ನೇಚರ್ ಹಾಕಿರುವಂತ ಡಾಕ್ಯುಮೆಂಟ್ ಇದೆ. ಅಲ್ಲೂ ಕೂಡ ಸೇಮ್ ಕೇಸ್ ಅಧಿಕಾರಿ ಒಬ್ರು ಮೇಲಧಿಕಾರಿ ಕೂಡ ಇದನ್ನ ನಾವು ಮಂಜೂರು ಮಾಡೋಕ್ಕಾಗಲ್ಲ ಈ ಕಂಪನಿಗೆ ಎನ್ನುವಂತಹ ಟಿಪ್ಪಣಿಯನ್ನ ಬರೆದ್ರು ಕೂಡ 1 ಲೈನರ್ ಅಲ್ಲೇ ಆದೇಶವನ್ನ ಕೊಟ್ಬಿಟ್ಟಿದ್ರು. 550 ಎಕರೆ ಗಣಿ ಭೂಮಿಯನ್ನ ಬೋಗಸ್ ಕಂಪನಿಯಾಗಿದ್ದಂತಹ ಸಾಯಿ ಕೃಷ್ಣ ಮಿನರಲ್ಸ್ಗೆ ಗಣಿಗಾರಿಕೆ ಮಾಡೋದಕ್ಕೆ ಮಂಜೂರು ಮಾಡಿ ಎನ್ನುವಂತಹ ಒಂದೇ ಒಂದು ಲೈನಿನ ಆದೇಶವನ್ನು ಕೂಡ ಕೊಟ್ಟಿದ್ರು. ಆಗ್ಲೂ ಕೂಡ ಕುಮಾರಸ್ವಾಮಿ ಅವರು ಅನುಸರಿಸಿದ್ದು ಇದೇ ತಂತ್ರವನ್ನ. ಸೊ ಇಲ್ಲಿ ಡಾಕ್ಯುಮೆಂಟಲ್ ಎವಿಡೆನ್ಸ್ ಇದೆ.
ಡಾಕ್ಯುಮೆಂಟಲ್ ಎವಿಡೆನ್ಸ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಇದೆ, ಯಡಿಯೂರಪ್ಪನವರ ವಿಚಾರದಲ್ಲೂ ಇದೆ. ನೀವು ಸಂಡೂರದ್ದು ಕೂಡ ಉಲ್ಲೇಖ ಮಾಡಿದ್ರಿ. ಸಂಡೂರು ಪ್ರಕರಣದಲ್ಲೂ ಕೂಡ ಅಷ್ಟೇ, ನೇರವಾಗಿ ಕುಮಾರಸ್ವಾಮಿ ಅವರು ಕಡತಕ್ಕೆ ಸಿಗ್ನೇಚರ್ ಅವರೇ ಹಾಕಿರುವಂಥದ್ದು. ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಇಲ್ಲಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಈ ನಿರ್ದಿಷ್ಟ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂಥ ಲ್ಯಾಂಡಿನ ಕುರಿತಾದಂತಹ ಕಡತಗಳು ಮೂವ್ ಆಗಿರುವಂಥದ್ದು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ. ಯಡಿಯೂರಪ್ಪನವರು ಕೈಬರಹದಲ್ಲಿ ಬರ್ಕೊಡ್ತಾರೆ, ಭೂಸ್ವಾಧೀನದಿಂದ ಕೈಬಿಟ್ಟು ಆದೇಶ ಕೊಡಲಾಗಿದೆ ಅಂತೇಳಿ. ಸೊ ಡಾಕ್ಯುಮೆಂಟಲ್ ಎವಿಡೆನ್ಸು. ಸೊ ಕರಪ್ಷನ್ ಆ್ಯಕ್ಟ್ ಏನಕ್ಕೆ ಹೇಳುತ್ತೆ, PC ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು 17A, ಡಿಸಿಷನ್ ಟೇಕನ್ ಆರ್ ರೆಕಮೆಂಡೇಶನ್ ಮೇಡ್ ಅಂತ. ಇಲ್ಲಿ ಡಿಸಿಷನ್ ಟೇಕನ್, ಯಡಿಯೂರಪ್ಪ ಡಿಸಿಷನ್ ಟೇಕನ್. ಕುಮಾರಸ್ವಾಮಿ ಅವರು ಕಡತವನ್ನು ಯಾಕೆ ತರಿಸ್ಕೋಬೇಕಿತ್ತು? ರಾಜಶೇಖರಯ್ಯ ಎನ್ನುವಂಥ ವ್ಯಕ್ತಿ ಪವರ್ ಆಫ್ ಅಟಾರ್ನಿ ಬರೆದುಕೊಡುವಂಥ ಆ 21 ಜನರ ಹೆಸರನ್ನು ನೀವು ಹೇಳಿದ್ರೆ, ಆ 21 ಜನರಲ್ಲಿ ರಾಜಶೇಖರಯ್ಯ ಇಲ್ವೇ ಇಲ್ಲ. ಬಿಕಾಸ್ ಈ ಈಸ್ ನಾಟ್ ರಿಲೇಟೆಡ್ ಟು ದಿ ಪರ್ಟಿಕ್ಯುಲರ್ ಲ್ಯಾಂಡ್. ಆತ ಯಾರೋ ಗೊತ್ತಿಲ್ಲ. ಇದು ರಾಜಭವನದ ಎದುರುಗಡೆ TJ ಅಬ್ರಾಮ್ ಹೋಗಿ ಹೇಗೆ ಸಿದ್ದರಾಮಯ್ಯನವರ ವಿರುದ್ಧ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಸೇಮ್ ಕೇಸ್ ಇದು. ಕುಮಾರಸ್ವಾಮಿ ಅವರಿಗೆ ರಾಜಶೇಖರಯ್ಯ ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡಿದ್ದು. ಯಾಕೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ವಾ? 1977ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಿ 1988ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದು ಅದರ ಅಂತಿಮ ಅಧಿಸೂಚನೆ ಹೊರಡಿಸಿದ ಬಳಿಕ 19 ವರ್ಷಗಳ ಬಳಿಕ ಆ ನಿರ್ದಿಷ್ಟ ಕಡತಕ್ಕೆ ಭೂಸ್ವಾಧೀನದಿಂದ ಕೈಬಿಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ ಕುಮಾರಸ್ವಾಮಿ. ಸೊ ದಾಖಲೆಗಳಿವೆ, ಸರ್ಕಾರದ ಟಿಪ್ಪಣಿಗಳು, ಇವೆಲ್ಲವೂ ಕೂಡ ದಾಖಲೆಗಳು. ಆಮೇಲೆ ಯಾರಿಗೆ ಹೋಗಿರುವಂಥದ್ದು? ಮುಖ್ಯಮಂತ್ರಿಯಾಗಿದ್ದ ವ್ಯಕ್ತಿಯ ಪತ್ನಿಯ ತಾಯಿಗೆ, ಅದಾದ ಬಳಿಕ ಅವರಿಂದ ಮುಖ್ಯಮಂತ್ರಿಯಾಗಿದ್ದಂತಹ ವ್ಯಕ್ತಿಯ ಪತ್ನಿಯ ಸಹೋದರನಿಗೆ ಹೋಗಿರುವಂಥದ್ದು. ವೆರಿ ಕ್ಲೋಸ್ ಟ್ರಾನ್ಸಾಕ್ಷನ್ ಆಗಿದೆ. 420B ಕ್ರಿಮಿನಲ್ ಒಳಸಂಚು ಎಲ್ಲರೂ ಸೇರ್ಕೊಂಡು ಮಾಡಿರುವಂತಹ ಹಗರಣ ಇದು. ಸೊ ನಡೆದಿರುವಂತಹ ಈ ಹಗರಣದ ಕುರಿತಾಗಿ ಆನ್ಸರಬಲ್ ಅಗೇನ್ ಕುಮಾರಸ್ವಾಮಿ ಹಾಗೆ ಯಡಿಯೂರಪ್ಪನವರು. ಇನ್ನು ಕಾಂಗ್ರೆಸ್ ಒಂದು ಒತ್ತಾಯವನ್ನ ಮಾಡಿದೆ, ಸುದ್ದಿಗೋಷ್ಠಿಯನ್ನ ಮಾಡಿ ಈ ಕುರಿತಾಗಿ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿತು. ಸೊ ನಾವು ಬಿಡುಗಡೆ ಮಾಡುವಂತಹ ದಾಖಲೆಗಳನ್ನೆಲ್ಲ ತಗೊಂಡು ಹೋಗಿ ರಾಜ್ಯಪಾಲರಿಗೆ ಸಲ್ಲಿಸಿ ಆ ಮೂಲಕ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂತಹ ಮನವಿಯನ್ನ ಬಿಜೆಪಿ ಮಾಡಬೇಕು ಎನ್ನುವಂತಹ ಆಗ್ರಹವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಒಟ್ಟು 3 ಪ್ರಕರಣಗಳು. ಒಂದು ಸಂಡೂರು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿರುವಂತಹ ಒಂದು ಪ್ರಕರಣ, ಬಿಡದಿಯ ಕೇತಗಾನಹಳ್ಳಿಯಲ್ಲಿ ದಲಿತರಿಗೆ ಮೀಸಲಾದಂತಹ ಗೋಮಾಳ ಜಮೀನನ್ನು ಕಬ್ಜಾ ಮಾಡಿಕೊಂಡಂತಹ ಪ್ರಕರಣ, ಜೊತೆಗೆ ಡಿನೋಟಿಫಿಕೇಶನ್ ಪ್ರಕರಣ. ಈ 3 ಪ್ರಕರಣಗಳಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಪ್ಲೆಂಟಿ ಆಫ್ ಎವಿಡೆನ್ಸಸ್ ಇದೆ. ಅವರೇ ಹೇಳ್ತಾರಲ್ಲ, ಸತ್ತವರ ಹೆಸರಲ್ಲಿ ಹೆಂಗ್ರಿ ಡಿನೋಟಿಫೈ ಮಾಡಿದ್ರಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಪ್ರಶ್ನೆ ಕೇಳಿದಂಥವರು. ಕುಮಾರಸ್ವಾಮಿ ಅವ್ರಿಗೆ ಹೇಳಿದಂಥ ಆ ಮೃತಪಟ್ಟ ವ್ಯಕ್ತಿ ಆ ಲ್ಯಾಂಡ್ನ ನಿಜವಾದ ಭೂಮಾಲಿಕ. ಆ್ಯಕ್ಚುಲಿ ಒರಿಜಿನಲ್ ಲ್ಯಾಂಡ್ ಓನರ್ ಆತನೇ, ಮೂಡಾದಲ್ಲಿ ನಿಂಗಪ್ಪ. ಬಟ್ ಈ ಕೇಸ್ನಲ್ಲಿ ರಾಜಶೇಖರಯ್ಯಂಗೂ ಸಂಬಂಧನೇ ಇಲ್ಲ. ಹೋಗ್ಲಿ, ಆತ ಮೂಲ ಭೂಮಾಲೀಕನಾಗಿ ಆತ ಕಾಲ್ವಾದ, ಆತ ಇಲ್ಲ, ಈಗ ಆತ ಮರಣ ಹೊಂದಿದ್ದಾನೆ ಅಂತ ಹೇಳಿದ್ರೆ ಓಕೆ, ಅದೊಂದು ಬೇರೆ. ಆದರೆ ರಾಜಶೇಖರಯ್ಯಂಗೂ ಈ ಲ್ಯಾಂಡ್ಗೂ ಸಂಬಂಧನೇ ಇಲ್ಲ. ಸೊ ಸಿದ್ದರಾಮಯ್ಯನವರ ವಿರುದ್ಧ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಂತಹ ರಾಜಾಹುಲಿ ಯಡಿಯೂರಪ್ಪ, ರಾಜಾಹುಲಿ ಮಗ ಮರಿಹುಲಿ ವಿಜಯೇಂದ್ರ, ಕುಮಾರಸ್ವಾಮಿ ಜೊತೆಗೆ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ, ಇವರಿಗೆ ಉತ್ತರವನ್ನು ಕೊಡಬೇಕು. 2007ರಲ್ಲಿ ಯಡಿಯೂರಪ್ಪ ಅವರಿಗೆ ದೋಖಾ ಮಾಡಿಬಿಟ್ಟು ಬೆನ್ನಿಗೆ ಚೂರಿ ಹಾಕಿ 2008ರಲ್ಲಿ ಆ ಕಣ್ಣೀರಿನ ಕಾರಣದಿಂದ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದು ಅದಾದ ಬಳಿಕ ಮತ್ತೆ ಇಬ್ಬರು ಒಂದಾಗಿ ರಾಜ್ಯದ ಜನಕ್ಕೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗಿನ ಕಿತಾಪತಿ ಆಲೋಚನೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ತಲೆಯಲ್ಲಿ ಓಡಿರ್ಬೋದು. ಹೆಂಗೆ ಮಂಗ ಮಾಡಿದ್ದಾರೆ ನೋಡಿ ರಾಜ್ಯದ ಜನರನ್ನು, ಇಬ್ಬರು ಸೇರ್ಕೊಂಡು ಮಂಗ ಮಾಡಿದ್ದಾರೆ.